ನಮ್ಮ ಈಗ ತಾವೆಲ್ಲರೂ ಗೊತ್ತು, ನಿಂಗವ್ವ ಸಾಂಗ್ ಕೇಳ್ತಾ ಇದ್ದೀರಾ, ರಚಿತಾ ಇರ್ಬೋದು. ಏನು ಸರ್ ಇದು ಪರ್ಫಾರ್ಮೆನ್ಸು, ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸು. ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರು ದುಡಿದಂಥ ಶ್ರಮ ವ್ಯರ್ಥ ಆಗಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿಟ್ಟು ಮಾಡ್ಕೊಂಡಿದ್ದೀನಿ, ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು. ಯಾಕಂದರೆ 14 ವರ್ಷ ಆದಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತದೆ ಸರ್. ದಯವಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ನಾನು ಮುಂದ್ಕಂತಿದ್ದೀನಿ ಇದಕ್ಕೆ ಸರ್, ಮತ್ತೆ ನನ್ನ ಹೆಸರು ಕೆಡಬಾರ್ದು, ಕ್ರಮ ವ್ಯರ್ಥ ಆಗ್ಬಾರ್ದು. ಒಂದೇ ಒಂದು ದೃಷ್ಟಿಯಿಂದ ಖುಷಿ ಆಯಿತು. ಆ ಒಂದು ಟ್ರೇಲರ್ ನೋಡಿ ಇವತ್ತು ನಮ್ಮ ಜಡೇಶ್ ಅವರು, ಸ್ವಾಮಿ ಅವರು, ನಮ್ಮ ಮಾಸ್ತಿ ಅವರು, ಅವರು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿ ಕೊಟ್ಟು ಬಂದಿದ್ದೀರ, ಯಾರೇ ಆಗಲಿ ಪೈರೇಸಿ ಮಾಡಿದಂಥವ್ರನ್ನ, ಯಾಕಂದರೆ ನಮ್ಮ ಶ್ರಮ 2 ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂಥವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಒಳಗೆ ಹಾಕ್ತಾನ. ದಯವಿಟ್ಟು ಏನು ಜನವರಿ 23/1/2026 ತೆರೆಗೆ ಬರ್ತದೆ. ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ. ನೀವು ನೋಡಿದ ಮೇಲೆ ಹೇಳ್ತೀರಾ, ನಿಮ್ಮ ಪಕ್ಕದ ಮನೆಗೆ ಹೇಳ್ತೀರಾ, ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ. ಅಂಥ ಒಂದು ಕಥೆ ಇದು. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ನಮ್ಮ ಶ್ರಮ ವ್ಯರ್ಥ ಆಗುತ್ತೆ. ನಿಜವಾಗಲು 2 ವರ್ಷ ಕಷ್ಟ ಬಿದ್ದಿರ್ತೀವಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ್ ಸಾರು, ಸಲಗ, ಭೀಮಾ ಇವೆಲ್ಲ ನಮಸ್ಕರಿಸ್ತಾ, ಹಾಗೂ ಏನು ನನ್ನ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ಡಿಜಿಟಲ್ ಮಾಧ್ಯಮದವರು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರನ ತಿಳಿಸ್ತಾ, ಇವತ್ತು ವಿಜಯ್ ಸರ್ ಅವರು ಹೇಳಿದ್ರು, ನಮ್ಮ ನಿರ್ಮಾಪಕರಿಗೆ ಸಡನ್ನಾಗಿ ಸಿಟ್ಟು ಬರ್ತದೆ, ಸಡನ್ನಾಗಿ ಹೊಂಚ್ಕೊಂಡ್ಬಿಡ್ತಾರೆ ಅಂತ. ಕಾರಣ ಏನಕ್ಕಂದರೆ ಅವರ ಶ್ರಮ 2 ವರ್ಷ ಏನು. ಇವತ್ತು ನಮ್ಮ ನಿರ್ದೇಶಕರು ಜಡೇಶ್ ಮುಂದೆ ಬನ್ನಿ ಸರ್ ಇಲ್ಲಿ. ಏನಕ್ಕಂದರೆ ಇವತ್ತು ನಿಜವಾಗ್ಲೂ ನಾನು 14 ವರ್ಷ ಆಯಿತು ಸಾರಥಿ ಸಿನಿಮಾ ಮಾಡಿ. ಯಾಕೆ ಸಿನಿಮಾ ಮಾಡಲಿಲ್ಲ ಅಂದರೆ, ನೋಡಿ, ದೇವರ ರೂಪದಲ್ಲಿ ಮನುಷ್ಯ ಬಂದು 14 ವರ್ಷ ವನವಾಸ ಆದಮೇಲೆ ಬಂದರು. ಇವತ್ತು ಈ ಒಂದು ಕತೆ ಇಲ್ಲ, ದೇವರ ಬಟ್ ಯಾಕೆ ಹೇಳ್ತೀನಂದರೆ ಸರ್, ನಮ್ಮ ವಿಜಯ್ ಸರ್ ಅವರ ನಿಜವಾಗ್ಲೂ ಜಡೇಶ್ ಅವರು, ಕ್ಯಾಮ್ರಾಮ್ಯಾನ್ ಸ್ವಾಮಿ ಅವರು ರಾತ್ರಿ 2 ಗಂಟೆವರೆಗೂ ಶೂಟ್ ಇದ್ದು, ಮತ್ತೆ ಮಾರನೇ ದಿನ 8 ಗಂಟೆಗೆ ಹಾಜರಾಗ್ತಾ ಇತ್ತು. ನಾವಿನ್ನು ಎದ್ದು ಮುಂಚೆನೇ ನಮ್ಮ ಸೆಟ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಿಜವಾಗ್ಲೂ ಆ ಒಂದು ಶ್ರಮ ವ್ಯರ್ಥ ಆಗಬಾರ್ದು ಅಂತ ಕೆಲವು ಸತಿ ನಾನು ಸಿಟ್ಟು ಮಾಡ್ಕೊಂತೀನಿ. ಅದು ಸಿಟ್ಟಲ್ಲ, 2 ನಿಮಿಷ. ಕಾರಣ ಏನಂದರೆ, ನೀವು ನೋಡಿರ್ಬೋದು, ರಿಯಲ್ ಸತೀಶ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು ಆಂಧ್ರದವರು, ಹೈದ್ರಾಬಾದಿಂದ ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ಏನು ಸರ್ ನಿಮ್ಮ ಹೀರೋ ಸಾರು, ನಾನು ನಿಜವಾಗ್ಲೂ ಇವತ್ತು ಸುಮಾರು ಒಂದು 25-30 ಸಿನಿಮಾಕ್ಕೆ ಸ್ಟಂಟ್ ಮಾಡ್ರ ಕೆಲಸ ಮಾಡಿದ್ದೀನಿ, ಯಾವ ವೀರನು ನಾನು ನೋಡಿಲ್ಲ ಸರ್ ಅಂತ ಹೈದ್ರಾಬಾದಲ್ಲಿ ಹೆಮ್ಮೆಯಿಂದ ಸುಮಾರು ಸತಿ ಪ್ರಾಸ್ಪೆಕ್ಟ್ ಮಾಡಿ ಹೇಳಿದ್ರು. ಅದಕ್ಕೆ ಸರ್ ಆ ಒಂದು ನಿಮ್ಮ ಶ್ರಮ ವ್ಯರ್ಥ ಆಗಬಾರ್ದು ಅಂತ ಹೇಳಿ ಕೆಲವು ಸತಿ ಮುನ್ಸ್ಕೊಂತ ಇದ್ದೆ. ಬಿಟ್ಟರೆ ಏನಕ್ಕಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋಂಥ ಒಂದು ಸಿನಿಮಾ ಇದು ಎಲ್ಲೂ ಸಹ ಲೋಪ ಆಗಬಾರ್ದು. ಈ ಸಿನಿಮಾ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಕೆಲವು ಸತಿ ಮುನ್ಸ್ಕೊಂತ ಇದ್ದೆ. ನನ್ನ ಮಿತ್ರ ನಿಜವಾಗ್ಲೂ ಸರ್ ಹೇಳ್ತೀನಿ, ಸರಸ್ವತಿಯ ಪುತ್ರ ಅಂತ ನಾನು ಹೇಳ್ತೀನಿ ಯಾವಾಗಲೂ. ಇವತ್ತು ಒಂದು ನನ್ನಂಗೆ ಒಂದು ಕುಗ್ರಾಮದಿಂದ ಬಂದಂಥ ಬಡ ರೈತನ ಮಗ, ಇವತ್ತು ಆತ ಸರಸ್ವತಿಯ ಪುತ್ರ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಏನೇ ಆದ್ರೂ ಸಹ ಇವತ್ತು ನಾವೆಲ್ಲರೂ ಇವತ್ತೇನು ನಮ್ಮ ಇಡೀ ತಂಡ ಇದೆ, ಪ್ರತಿಯೊಬ್ಬರು ಶ್ರಮ ಇವತ್ತು ಈ ಸಿನಿಮಾದಲ್ಲಿ ಕಾಣುತ್ತೆ. ಈ ಒಂದು ಸಿನಿಮಾ ನೀವು ನೋಡ್ತೀರಾ, ನೋಡಿದ ಮೇಲೆ ಹೇಳ್ತೀರಾ, ಏನಪ್ಪ 14 ವರ್ಷ ಹೋದ್ಮೇಲೆ ಯಾಕೆ ಈ ಥರ ಸಿನಿಮಾ ಕೈಗೆತ್ಕೊಂಡ್ರು ಅಂತ. ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ. ವಿಜಯ್ ಸರ್ ನಿಮ್ಮ ಏನು ಹಿಂದೆ ರಾಜ್ಕುಮಾರ್ ಅವರು ಒಂದು ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತನ ಮಗನಾಗಿ ಮಾಡಿದಂಥ ಪಾತ್ರ, ಇವತ್ತು ವಿಜಯ್ ಸರ್ ಅವರು ಮರೆಯಲಾಗದಂಥ ಇತಿಹಾಸದಲ್ಲಿ ಉಳಿಯುವಂಥ ಒಂದು ಪಾತ್ರ ಇದೆ ಇದು. ಇವತ್ತು ನೆನ್ನೆನೂ ಸಹ ಅವ್ರು ಹೇಳ್ತಾ ಇದ್ರು, ಎಲ್ಲ ಸರಿ ಇನ್ನೇನು ಸಿನಿಮಾ ರಿಲೀಸ್ ಆಗ್ಬಿಡ್ತದೆ, ಎಲ್ಲಿ ಯಾರ ಕೈ ಸಿಕ್ಕಾಕೊಂಡ್ಬಿಡ್ತಾರೋ. ನಾನು ಅವ್ರಿಗೆ ಹೇಳಿರಲಿಲ್ಲ. ನಾನೊಂದು ಮಾತು ಹೇಳಿದೆ, ಯಾವತ್ತಿದ್ರೂ ಏನೇ ಆದ್ರೂ ಈ ಸಿನಿಮಾ ಏನು ಮಾಡುತ್ತೆ, ಏನು ರೆಕಾರ್ಡ್ ಮಾಡುತ್ತೆ ಅನ್ನೋದು
ಕೆಲವರು ತೋರಿಸಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು 300 ಥಿಯೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ದುಬೈ ನೋಡಿ, ಕೆನಡಾ ಇಂದ ನಮ್ಮ ಮಿತ್ರ ಬಂದಿದ್ದಾರೆ, USA ಇಂದಲೂ ಸಹ ಇಲ್ಲಿ ನಾವು ರಿಲೀಸ್ ಮಾಡ್ತೀವಿ. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಕಾರಣ ಈ ಒಂದು ಮಣ್ಣಿನ ಕತೆ, ಅಂತ ಒಂದು ಕಥೆಯನ್ನು ಗಟ್ಟಿಮುಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಜಡೇಶ್, ನನ್ನ ಆತ್ಮೀಯ ಮಿತ್ರ ಮಾಸ್ತಿ ಅವರೆಲ್ಲ ಹೊರಟ್ಬಿಟ್ರು. ಇಡೀ ತಂಡ ಸರ್ ಇವತ್ತು ಪ್ರತಿಯೊಬ್ಬರ ಮಿತ್ರ ಇರ್ಬೋದು, ಎಲ್ಲರೂ ಇರ್ಬೋದು. ಏನು ಆ ಯುವ ನಟ ನಮ್ಮ ಶಿಶಿರ್ ಇರ್ಬೋದು, ರಾಕೇಶ್ ಅಡಿಗ ಇರ್ಬೋದು, ಈ ಪ್ರತಿಯೊಬ್ಬರು ಹೆಸರು ಹೇಳ್ತಾರೆ, ನಮ್ಮ ಭಾವನೆ ಇರ್ಬೋದು, ನಮ್ಮ ಈಗ ತಾವೆಲ್ಲರೂ ಗೊತ್ತು ನಿಂಗವ್ವ ಸಾಂಗ್ ಕೇಳ್ತಾ ಇದ್ದೀರಾ, ರಚಿತಾ ಇರ್ಬೋದು. ಏನು ಸರ್ ಇದು ಪರ್ಫಾರ್ಮೆನ್ಸು, ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸು. ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರು ದುಡಿದಂಥ ಶ್ರಮ ವ್ಯರ್ಥ ಆಗಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿಕ್ ಮಾಡ್ಕೊಂಡಿದ್ದೀನಿ, ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು. ಯಾಕಂದರೆ 14 ವರ್ಷ ಆದಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತದೆ ಸರ್. ದಯವಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ನಾನು ಮುಂದ್ಕಂತಿದ್ದೀನಿ ಇದಕ್ಕೆ ಸರ್, ಮತ್ತೆ ನನ್ನ ಹೆಸರು ಕೆಡಬಾರ್ದು, ಅಮ್ಮ ವ್ಯರ್ಥ ಆಗ್ಬಾರ್ದು. ಒಂದೇ ಒಂದು ದೃಷ್ಟಿಯಿಂದ ಖುಷಿ ಆಯಿತು. ಆ ಒಂದು ಟ್ರೇಲರ್ ನೋಡಿ ಇವತ್ತು ನಮ್ಮ ಜಡೇಶ್ ಅವರು, ಸ್ವಾಮಿ ಅವರು, ನಮ್ಮ ಮಾಸ್ತಿ ಅವರು, ಅವರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿ ಕೊಟ್ಟು ಬಂದಿದ್ದೀರ, ಯಾರೇ ಆಗಲಿ ಪೈರೇಸಿ ಮಾಡಿದಂಥವ್ರನ್ನ, ಯಾಕಂದರೆ ನಮ್ಮ ಶ್ರಮ 2 ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂಥವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಒಳಗೆ ಹಾಕ್ತಾನ. ದಯವಿಟ್ಟು ಏನು ಜನವರಿ 23/1/2026 ತೆರೆಗೆ ಬರ್ತದೆ. ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ. ನೀವು ನೋಡಿದ ಮೇಲೆ ಹೇಳ್ತೀರಾ, ನಿಮ್ಮ ಪಕ್ಕದ ಮನೆಗೆ ಹೇಳ್ತೀರಾ, ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ. ಅಂಥ ಒಂದು ಕಥೆ ಇದು. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ನಮ್ಮ ಶ್ರಮ ವ್ಯರ್ಥ ಆಗುತ್ತೆ. ನಿಜವಾಗಲು 2 ವರ್ಷ ಕಷ್ಟ ಬಿದ್ದಿರ್ತೀವಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ್ ಸಾರು, ಸಲಗ, ಭೀಮಾ, ಇವೆಲ್ಲಕ್ಕಿಂತ ಮೀಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಪುಟದಲ್ಲಿ ಸೇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ತಿಳಿಸ್ತಾ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.